ಮಣ್ಣನ್ನು ನಂಬಿ ದುಡಿಯೋನನ್ನ ಭೂಮಿ ತಾಯಿ ಯಾವತ್ತೂ ಕೈಬಿಟ್ಟಿಲ್ಲ. ಆದರೆ ಅದೇ ಭೂಮಿ ತಾಯಿಗೂ ಬೇಡವಾದ ಜೀವವಾಗಿ ಹೋದ್ನ ಈ ಶಶಿಕುಮಾರ ಗೊತ್ತಿಲ್ಲ. ಆದರೆ ಅಲ್ಲಿ ಭೀಕರ ಘಟನೆಯೊಂದು ನಡೆದು ಬಿಟ್ಟಿತ್ತು. ಆ ಕುಟುಂಬಕ್ಕೆ ಭೂ ವಿವಾದ ತುಂಬಾ ವರ್ಷಗಳಿಂದ ಅಂಟಿಕೊಂಡು ಬಿಟ್ಟಿದೆ. ಆದರೆ ಆ ಸಮಸ್ಯೆ ಜೈಲಿನಲ್ಲಿ ಕಳೆಯುವಂತೆ ಮಾಡಿರಲಿಲ್ಲ. ಅದು ಕುಟುಂಬ ಸಮಸ್ಯೆ. ಒಂದೇ ಕುಟುಂಬದವರಾಗಿ ಒಬ್ಬರಿಗೊಬ್ಬರು ಕಚ್ಚಾಡೋ ಬುದ್ಧಿ ಈ ಮನೆತನವನ್ನು ಬಿಟ್ಟಿಲ್ಲ. ಇನ್ನೊಬ್ಬರ ತಲೆಗೆ ಅನ್ನ ಇಡೋದಕ್ಕೇನೆ ಕಾಯುವಷ್ಟು ದ್ವೇಷ, ಆಕ್ರೋಶ. ಮೊದಲೇ ಹೇಳಿದಂತೆ ಇದಕ್ಕೆಲ್ಲ ಕಾರಣ ಜಮೀನು. ನಮ್ಮ ತಮ್ಮದಿರು ಮತ್ತು ನಮ್ಮ ಚಿಕ್ಕಪ್ಪದಿರಿಗೂ ಸ್ವಲ್ಪ ಅವಾಗವಾಗ ಕ್ಲಾಸ್ ಆಗ್ತಾಯಿದ್ದಂತೆ. ಅವರಿದ್ದಿದ್ದು ಬೇರೆ ಕಡೆ, ನಾವಿದ್ದಿದ್ದೇ ಬೇರೆ ಕಡೆ. ಅವರು ಏನು ಮಾಡಿದ್ರು ಏನು ಮಾಡಿದ್ರು ನನಗಂತೂ ಏನೂ ಗೊತ್ತಿಲ್ಲ ಸರ್. ಅದು ಬೆಳಗ್ಗೆ ದಿವಸ ಅವತ್ತು ಶನಿವಾರ ದಿವಸ ನಮ್ಮ ಮನೆಯಲ್ಲೇ ಮಲಗಿದ್ರು ಅವರು ಏನಕ್ಕೂ ಅಂತ ಕರ್ಕೊಂಡೋದ್ರು ಅಷ್ಟೇ. ಕರ್ಕೊಂಡೋಗಿ ಮತ್ತೆ ಮನೆಗೆ ಕರ್ಕೊಂಬರಲಿಲ್ಲ. ನಮಗೇನು ಅಂತಲೂ ಗೊತ್ತಿಲ್ಲ. ಆಮೇಲೆ ಅಲ್ಲೆಲ್ಲ ಕೊಲೆ ಆಯಿತು ಅಂದರೆ ಅಷ್ಟೇ ಗೊತ್ತು. ನಮಗೇನು ಅದ್ರ ವಿಷಯನೇ ಗೊತ್ತಿಲ್ಲ. ಜಮೀನಿನ ವಿಷಯಕ್ಕಾಗಿದೆ ಅಂತ ಹೇಳಿದರು. ಅಷ್ಟು ಬಿಟ್ಟರೆ ನಮಗೆ ಏನು ಗೊತ್ತಿಲ್ಲ. ನಾವು ಬೇರೆ ಇರೋದು ಬೇರೆ, ನಾವು ನಮ್ಮ ಯಜಮಾನರು ನಮ್ಮ ಮಕ್ಕಳು ಬೇರೆ ಇದ್ದಿದ್ದು. ನಾವು ಅಣ್ಣ ತಮ್ಮಗಳು ಯಾರೂ ಒಟ್ಟಿಗಿಲ್ಲ, ಎಲ್ಲ ಬೇರೆಯೇ ಇರೋದು. ಅದು ಶಶಿಕುಮಾರನ ತಂದೆಯ ಜಮೀನು. ಅದನ್ನು ಅವರು ಮಕ್ಕಳಾದ ಪ್ರಭಾ, ಶ್ರೀನಿವಾಸ್, ಶಶಿಕುಮಾರ್ ಮತ್ತು ಅರುಣ್ ಕುಮಾರರಿಗೆ ಬರೆದು ಕೊಟ್ಟಿದ್ರು. ಅವರು ಕೂಡ ಆ ಜಮೀನಿನಲ್ಲಿ ಉಳುಮೆ ಮಾಡಿ ಸುಖವಾಗೇ ಇದ್ರು. ಆದರೆ ಅವರ ಚಿಕ್ಕಪ್ಪ ಆ ಜಮೀನಿನ ವಿಷಯದಲ್ಲಿ ಖ್ಯಾತೆ ತೆಗೆಯಲು ಶುರು ಹಚ್ಚಿಕೊಂಡು ಬಿಟ್ಟ. ಅಲ್ಲಿ ಶಶಿಕುಮಾರನ ಕುಟುಂಬಕ್ಕೂ ಮತ್ತು ಆತನ ಚಿಕ್ಕಪ್ಪನ ನಡುವೆ ಬಿರುಕು ಮೂಡಿತು. ಅವರಲ್ಲಿ ಪದೇ ಪದೇ ಜಗಳವಾಗ್ತಿತ್ತು. ಆದರೆ ನಿಜವಾಗ್ಲೂ ಅದು ಶಶಿಕುಮಾರನ ಕುಟುಂಬದ ಜಮೀನಾಗಿತ್ತು. ಆದರೆ ಶಶಿಕುಮಾರನ ಚಿಕ್ಕಪ್ಪ ಇದನ್ನು ಅರ್ಥ ಮಾಡಿಕೊಳ್ಳದೆ ಹೋದ. ಆತನಲ್ಲಿ ದಿನೇ ದಿನೇ ಆ ಕುಟುಂಬದವರ ಮೇಲೆ ದ್ವೇಷ ಹೆಚ್ಚಾಗ್ತಾ ಹೋಯಿತು. ಅವನು ಅವರ ವಿರುದ್ಧ ಕತ್ತಿ ಮಸೆಯುತ್ತಲೇ ಇದ್ದ. ಆತನ ಜಮೀನಿಗೆ ಬಂದು ತೊಂದರೆ ಕೊಡುತ್ತಲೇ ಇದ್ದವನಿಗೆ ಅಂದು ಆ ಸಾವು ಕಾದು ಕುಳಿತಿತ್ತು. ಶೇಖರಪ್ಪ ವ್ಯಕ್ತಿತ್ವದಲ್ಲಿ ಒಳ್ಳೆಯವನೇ, ಆದರೆ ದುಡ್ಡು ಆತನನ್ನು ಕ್ರೂರಿಯನ್ನಾಗಿ ಮಾಡಿಬಿಟ್ಟಿತ್ತು. ಅವನಿಗೆ ಸಂಪತ್ತಿನ ರುಚಿ ಅಂಟಿಕೊಂಡು ಬಿಟ್ಟಿತ್ತು. ಹಣ ಅಂದರೆ ಹೆಣನು ಬಾಯಿ ಬಿಡೋ ಸಂದರ್ಭದಲ್ಲಿ ತುಂಡು ಜಮೀನಿಗಾಗಿ ಈತ ಬಾಯಿ ಬಿಡಲು ಶುರು ಮಾಡಿದ. ಎಂದಿನಂತೆ ಅಂದು ಕೂಡ ಶಶಿಕುಮಾರನ ಜಮೀನಿಗೆ ಬಂದು ಖ್ಯಾತೆ ತೆಗೆದ. ಅಷ್ಟೂ ದಿನ ಸಹಿಸಿಕೊಂಡಿತ್ತು ಆ ಕುಟುಂಬ. ಮಾತಿಗೆ ಮಾತು ಬೆಳೆದು ಮುಂದೆ ಆಗಬಾರದು ಆಗುವುದರಲ್ಲಿತ್ತು. ಸಾವಿರದ 1999 25ನೇ ತಾರೀಕು 9ನೇ ತಿಂಗಳು, ಅವತ್ತಿನ ದಿವಸ ಶನಿವಾರ. ನಾನು ಜಮೀನು ಕೆಲಸ ಮಾಡ್ಕೊಂಡು ಯಾವಾಗಲೂ ನಾನು ಜಮೀನು ಕೆಲಸ ಬಿಟ್ಟರೆ ಮತ್ತು ಬೇರೆ ಯಾವುದಕ್ಕೂ ನಾನು ಓದಾನಲ್ಲ ಸರ್. ಪೊಲೀಸ್ನವರೆಲ್ಲ ಬಂದುಬಿಟ್ಟು, ಯಾರಪ್ಪ ಶಶಿಕುಮಾರು? ಸರ್ ನಾನೇ ಸರ್ ಶಶಿಕುಮಾರ್. ನಿಮ್ಮ ತಮ್ಮದೇರಿಲ್ಲಿದ್ದಾರೆ? ನಮ್ಮ ತಮ್ಮದೇರು ಅಂಗಡಿಲಿದ್ದಾರೆ ಸರ್ ಅಂತಂದೆ. ಬಾ ತೋರಿಸು ಅಂತ ಹೇಳ್ಬಿಟ್ಟು ನನಗೆ ಬಟ್ಟೆ ಹಾಕ್ಸ್ಬಿಟ್ಟು, ಪ್ಯಾಂಟ್ ಶರ್ಟ್ ಹಾಕ್ಸ್ಬಿಟ್ಟು ಬಾ ತೋರಿಸು ಅಂತ ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋದ್ಮೇಲೆ ನಾನು ಅಲ್ಲಿ ಹೋದಾಗ ನಮ್ಮ ತಮ್ಮ ಅರುಣನ ಅಂಗಡಿನೂ ಬಾಗಿಲಾಕಿತ್ತು, ನಮ್ಮ ತಮ್ಮ ಪ್ರಭಾಕರ್ದು ಅಂಗಡಿ ಬಾಗಿಲಾಕಿದೆ. ಸರ್ ಅಂಗಡಿ ಬಾಗಿಲಾಗಿದೆ ಸರ್, ಎಲ್ಲೋಗಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅಷ್ಟೇ ಸರ್ ನಾನು ಹೇಳಿದ್ದು. ಮತ್ತು ದೂಸರ ನನಗೇನು ಅವ್ರ ಮಾತು ಪ್ರಶ್ನೆಗಳು ನನಗೆ ಕೇಳಲಿಲ್ಲ. ಸೀದಾ ನನ್ನ ತೊಗೊಂಡೋದ್ರು, ಲಾಕಪ್ಪಿ ತೊಗೊಂಡೋಗಿ ನನಗೆ ಬಟ್ಟೆ ಬಿಚ್ಚಿಬಿಟ್ಟು ಒಳಗೆ ಹಾಕಿದ್ರು. ಒಳಗಡೆ ಎಲ್ಲ 4 ಜನ ಇದ್ದಾರೆ. ಶಶಿಕುಮಾರ್, ವಿಜಯ್ ಕುಮಾರ್, ಅವರ ಪ್ರಭಾಕರ್, ಅರುಣ್ ಕುಮಾರ್. ಹೀಗೆ ಅಂದು ಶಶಿಕುಮಾರ ಆ ಜಾಗದಲ್ಲಿ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಬಿಡುತ್ತೆ. ಆದರೆ ಒಬ್ಬ ವ್ಯಕ್ತಿಯ ಮೇಲೆ ನ್ಯಾಯಾಲಯ ಜೀವಾವಧಿಯಂತಹ ಕಠೋರ ಶಿಕ್ಷೆಯನ್ನು ಸುಖಾಸುಮ್ಮನೆ ನೀಡೋದಿಲ್ಲ.
ಅದು ಎಲ್ಲ ಸಾಕ್ಷಿಯನ್ನು ಗಮನದಲ್ಲಿಟ್ಕೊಂಡೇ ತೀರ್ಪು ನೀಡಿರುತ್ತೆ ಅಲ್ವೇ? ಕಾನೂನಿಗೆ ನಾವು ಗೌರವ ಕೊಡಬೇಕು. ಆದರೆ ಕಾನೂನು ಆದೇಶ ಏನು ಬರುತ್ತೆ ಅದಕ್ಕೆ ನಾವು ತಲೆ ಬಗ್ಗಿಸ್ಬೇಕು, ಅದರಂತೆ ನಾವು ನಡ್ಕೋಬೇಕು. ಅದನ್ನು ನಾನು ಪಾಲನೆ ಮಾಡ್ತಾಯಿದ್ದೀನಿ ಸರ್ ನಾನು. ಇದು ಯಾಕಂದರೆ ನಮ್ಮ ಗೌರವಾನ್ವಿತ ನ್ಯಾಯಾಲಯಗಳು ಎಲ್ಲ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಇಂಥವರೆಲ್ಲ ಇರೋದ್ರಿಂದ ಏನೇ ಆದೇಶ ಬಂದರೂ ಸಹ ನಾವು ಅದಕ್ಕೆ ತಲೆ ಬಾಗಲೇಬೇಕು, ಅದರಂತೆ ನಾವು ನಡ್ಕೊಳ್ಳೇಬೇಕು. ಹೌದು, ಅದು ಜಗದ ನಿಯಮ. ಆದರೆ ಭಾವನಾತ್ಮಕವಾಗಿ ನೋಡಿದ್ರೆ ಅವರ ಕುಟುಂಬ ದಿನ ದಿನವೂ ಸತ್ತು ಬದುಕ್ತಿದೆ. ಆ ಕುಟುಂಬದ ಪರಿಸ್ಥಿತಿ ಹೇಗಿದೆ ಎಂದು ಮುಂದೆ ಹೇಳ್ತೀವಿ.